ಎಷ್ಟು ಚಂದ ಕಾಣುತ್ತೆ ನೋಡ್ರಿ. ನೋಡಿದ್ರಿ? ವಾವ್, ನೋಡಿದ್ರ ಎಷ್ಟು ಚಂದ ಐತೆ ಗೊತ್ತು ನೀರು. ಅದು ನೋಡ್ಕೊಂಡು ನಿಂದಿರ್ಬೇಕು ಅನಿಸುತ್ತೆ. ಈಗ ಜಸ್ಟ್ ಬಾಗ್ಲ ತೆಗೆದೆ ನಿಮಗೆ ತೋರಿಸ್ಬೇಕು ಮಾರ್ನಿಂಗ್ ಹೆಂಗೆ ಕಾಣಿಸುತ್ತೆ ಅಂಥೇಳಿ. ಎಷ್ಟು ಚಂದ ಕಾಣಿಸುತ್ತಲ್ಲ ಅಲ್ಲ ಚಿನ್ನು? ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ವ್ಲಾಗ್ಸ್. ಸೊ ನಾ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಇನ್ ದಿ ಸೆನ್ಸ್ ಪೂರ ಜಳಕನೇ ಮಾಡಿದ್ದು. ನಾನು ಜಲ್ದಿ ಎದ್ದಿದ್ದು ಇವತ್ತು 6 ಗಂಟೆಗೆ. ಯಾಕೋ ಎಚ್ಚರ ಆಯ್ತು. ವಾಶ್ರೂಮ್ಗೆ ಹೋಗಿ ಬಂದೆ, 2 ನಂಬರ್ ಬಂತು, ಮಾಡಿ ಬಂದೆ. ಆಮೇಲೆ ಈ ಕಡೆ ಸ್ವಲ್ಪ ನೋಡ್ಕೊಂಡೆ. ಆಮೇಲೆ ಮತ್ತು ಎದ್ದು ಜಳಕ ಮಾಡಿದೆ. ಜಳಕ ಒಂದು ತಾಸು ತನ ಮಾಡೀನಿ ರೀ. ಯಾಕೆ ಹೇಳ್ರಿ, ಬಿಸಿ ಬಿಸಿ ನೀರಿತ್ತು, ಫ್ರೆಶ್ ನೀರಿತ್ತು. ಇಲ್ಲಿವೇ ನೀರಿದ್ದು ಅನ್ಸುತ್ತೆ. ಇಲ್ಲಿವೇ ನೀರು ಗೊತ್ತಿಲ್ಲ. ಇಲ್ಲಿವೇ ನೀರು ಬಿಟ್ರೆ ನೋಡ್ಲಿಕ್ಕೆ ಬೋರ್. ಅದೇ ಇಲ್ಲಿ ಅಲ್ಲಿ ನೀರು ಜಪ್ಕೊಂಡ್ಬಿಡ್ತಾರೆ ಸೀದಾ. ಅದೇ ಮಸ್ತ್ ನೀರು ಬಂದಿದ್ದು, ಬಿಸಿ ನೀರಿತ್ತು. ಫ್ರೆಶ್ ಜಳಕ ಮಾಡಿ ಬಂದೆ. ಚಂದ ಅನ್ಸುತ್ತಲ್ಲ ಚಿನ್ನು ಮಾರ್ನಿಂಗ್? ಮಾರ್ನಿಂಗ್ ಮಸ್ತ್ ಐತಿ. ನಿನ್ನೆ ಟ್ರಿಟ್ಟು ಮಜಾ ಮಾಡಿದ್ರೆ ಹೇಳ್ತೀನಿ, ಮಸ್ತ್ ಮಜಾ ಬರುತ್ತೆ. ಫುಲ್ ಟಯರ್ಡ್ ಆಗಿತ್ತು, ಮಸ್ತ್ ನಿಧಿ ಬತ್ತ. ಅದೇ ಮನಗಂಡು ಮಕ್ಕೊಂಡೀವಿ. ಸೆಕೆಂಡ್ ಕ್ಯಾಪ್ ಕೊಂಡಿರ್ತೀನಿ. ಯಾಕಂದ್ರೆ ಅವ್ನು ಟಕಳು ಆಗೈತಲ್ರಿ, ಟಕಳು ಅದಕ್ಕೆ ಅಸಹ್ಯ ಆಗುತ್ತೆ ಅಂತೇಳಿ ಅದಕ್ಕೆ ಅವ್ನು ಹಾಕೋತಾನೆ. ಆದರೂ ನಿನ್ನೆ ನಾವು ಲೇಸರ್ದು ನೋಡಿದ್ವಿ. ಲೇಸರ್ ಕುಂತಿದ್ವಿ, ಮಳೆ ಬಂದುಬಿಡ್ತು. ಮತ್ತು ನೆಕ್ಸ್ಟ್ ಇದು ನೋಡಿದ್ವಿ, ಏನದು ಕಾರಂಜಿ ನೋಡಿದ್ವಿ. ಕಾರಂಜಿ ಸ್ವಲ್ಪ ನೋಡಿದ್ವಿ. ಆಮೇಲೆ ಅದು ನಾವು ಎದ್ದು ಬರೋಣ, ಅದು ಮುಗಿದು ಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಅಲ್ಲಿ ಏನೋ ಇನ್ನೊಂದು ಕಡೆ ಫಸ್ಟ್ ಎಂಟ್ರೆನ್ಸಿಗೆ ಏನೋ ತೋರಿಸ್ಲಿಕ್ಕತ್ತಿದ್ರೆ ಅದು ನೋಡ್ಬೇಕು ಅಂದ್ಕೊಂಡು. ಅದೇನು ಬರೀ ಅವು ಏನು ಡಿಸೈನ್ ಮಾಡಿದ್ರಲ್ಲ ಅದಷ್ಟೇ 3D ತೋರಿಸ್ಲಿಕ್ಕತ್ತಿದ್ರೆ ಮಸ್ತ್. ಹೌದು, ಅಲ್ಲಿ ಇದ್ರ ಫ್ಯಾನ್ ಐತ್ರಿ, ವಾಶ್ರೂಮ್ದು ಫ್ಯಾನ್. ಅಲ್ಲಿ ಲೈಟ್ ಇಲ್ಲ, ಅದು ಆಫ್ ಮಾಡಿದ್ರೆ ಲೈಟ್ ಕಾಣಂಗಿಲ್ಲ. ಅಜ್ಜಿ ಹೋಗ್ಯಾರ ಜಾಕ. ಇದು ಬಾಲ್ಕನಿ ಎಷ್ಟು ಸ್ಪೇಸ್ ಬಿಟ್ಟಾರಲ್ಲ, ಇಷ್ಟು ದೊಡ್ಡದು ಬಿಟ್ಟಾರ. ಇನ್ನೊಂದು ಭಾಳ ಮಂದಿ ಅನ್ಬೋದ್ರಿ ನೀವು, ಏನಪ್ಪ ಇಂಥ ಟೈಮ್ ಒಳಗೂ ಹಿಂಗೆ ಮಾಡ್ತಾರಲ್ಲ ಲಾಗ್ ಹೋಗೋದು. ಲಾಗ್ ಅದು ನೋಡ್ರಿ, ಒಂದು ಅದು ಹೇಳ್ತಾರಲ್ಲ, ಜೀವನ ಯಾರು ಸಲುವಾಗಿ ನಿಲ್ಲೋದಿಲ್ಲ ಅಂತೇಳಿ. ಆ್ಯಂಡ್ ಸೆಕೆಂಡ್ ಏನಪ್ಪ ಅಂತಂದ್ರೆ, ನಾವು ಅವ್ರಿಗಿಂತ ನಮ್ಮ ಕೊನೆ ಇರೋರ್ಗು ನಾವು ಮಿಸ್ ಮಾಡೇ ಮಾಡ್ತೀವಿ, ನೋ ಡೌಟ್. ಅವ್ರು ನಿಮ್ಗಿಂತ ಜಾಸ್ತಿ ಆಬ್ವಿಯಸ್ಲಿ ನಾವು ಮಿಸ್ ಮಾಡ್ತೀವಿ, ರೈಟ್? ಸೊ ಹಿಂಗಂತ ಹೇಳಿ ನಾವು 24 ತಾಸು ಅದ್ರೊಳಗೆ ಇರೋಕ್ಕಾಗೋದಿಲ್ಲ. ಎದಕ್ಕೆ ಇರೋಕ್ಕಾಗಲ್ಲಪ್ಪ ಅಂತಂದರೆ, ಹಿಂದೆ ಮಮ್ಮಿ ಅದ. ನಾವೇನಾದರೂ ಈಗ ಸುಮ್ಮನೆ ನಾವು ಇಬ್ಬರು ಫುಲ್ ಸೀರಿಯಸ್ ಆಗಿದ್ದೀವಿ, ನಮ್ಮ ಕೆಲಸದ ನಾವು ಬ್ಯುಸಿ ಇದ್ದೀವಿ. ಏನು ರೀ, ಮನೆಗೆ ಹೋಗಪ್ಪ ಅಂತಿದ್ರು ನಮ್ಮ ಕೆಲಸದ ನಾವು ಬ್ಯುಸಿ ಇರ್ತೀವಿ. ಇವರಿಬ್ಬರು ಒಂದು ಸ್ವಲ್ಪ ಅಡುಗೆ ಮಾಡೋಬೇಕಾದ್ರೆ ಮಾತಾಡ್ತಾರೆ. ನಾಲ್ಕು ಮುಂಜಾನೆ ಕೆಲಸ ಮೇಲೆ ಕೂತಪ್ಪ, ಸೊ ರಾತ್ರಿ ಮಟ್ಟ ಕೆಲಸದೊಳಗೆ ಇರ್ತೀವಿ. ಸೊ ನಾವು ಅದರೊಳಗೆ ಇದ್ದೀವಪ್ಪ ಅಂತಂದ್ರೆ ಏನಾಗ್ಬಿಡ್ತೈತಿ, ಮಮ್ಮಿ ಫುಲ್ ಇದಾಗ್ಬಿಡ್ತಾರೆ. ಏನಂತಾರೆ, ಅವ್ರು ಅದೇ ಝೋನಾಗ ಹೋಗ್ತಾರೆ. ಈಗ ನೋಡಿರ್ಬೇಕು ನೀವು, ಇದು ಇಲ್ಲ. ಈಗಾದ್ರೂ ಅವ್ರು ಅದೇ ಝೋನ್ ಹೋಗೋದಾರೆ. ನಾವು ಎಷ್ಟು ಟ್ರೈ ಮಾಡಿದೆವು ಅವ್ರಿಗೆ ಸುಮ್ಮನೆ ನಗಸಾಕೆ, ಅದು ತೋರ್ಸೋಕೆ ಟ್ರೈ ಮಾಡಿದ್ವಿ. ಅವಾಗ ಒಂದು ಸ್ವಲ್ಪ ಇದು ಆಗ್ತಿರ್ತಾರೆ. ಅದಕ್ಕೆ ನಾವು ಏನಪ್ಪ ಅಂದ್ರೆ ಡೈಲಿ ಲಾಗ್ ಮಾಡಾಕತ್ತೀವಿ. ಇದರಿಂದ ನಾವು ಅವ್ರಿಗೆ ಇನ್ವಾಲ್ವ್ ಮಾಡ್ಕೊಂಡೇವಪ್ಪ ಅಂತ ಹೇಳ್ಕೊರಿ, ನಾವು ಇನ್ನೊಂದು ಹೇಳ್ತಿರ್ತೀವಿ, ನಾವು ಇನ್ನೊಂದು ಮಾಡ್ತಿರ್ತೀವಿ. ಅವ್ರಿಗೆ ಒಂದು ಸ್ವಲ್ಪ ಖುಷಿ ಅನ್ಸುತ್ತೆ, ಹೌದಿಲ್ಲ? ಅವ್ರಿಗೂ ಅದರಿಂದ ಹೊರಗೆ ಬರ್ತಿರ್ತಾರೆ. ನಾವು ಇಲ್ಲ, ನಮ್ಮ ಕೆಲಸದ ನಾವು ಬ್ಯುಸಿ ಆದೇವಪ್ಪ ಅಂತಂದ್ರೆ ಅವ್ರಿಗೆ ಫುಲ್ ಅದೇ ವಿಚಾರವಾಗಿ ಬಿಡ್ತಾರೆ ಅವ್ರು. ನಮಗಿಂತ ಜಾಸ್ತಿ ದೊಡ್ಡ ಲಾಸ್ ಅಂತ ಮಮ್ಮಿಗೆ. ಪಾರ್ಟ್ನರ್ ರೀ, ಗಂಡ ಎಷ್ಟಾದರು ಮೊದಲಿನ ಸಣ್ಣ ಅವ್ರು ಸ್ಟಾರ್ಟಿಂಗ್ ಇಲ್ಲಿವರೆಗೂ ಕೂಡಿ ಬಂದಿರ್ತಾರೆ. ಅವ್ರ ಮೆಮೊರೀಸ್ ಎಷ್ಟು ಇರ್ಬೇಕು ವಿಚಾರ ಮಾಡ್ರಿ ನೀವು. ಈಗ ನಾವು ಎಲ್ಲರದು ಪ್ರತಿಯೊಬ್ಬರದು ಪಾರ್ಟ್ನರ್ಸ್ದು, ಕಪಲ್ಸ್ದು ಎಲ್ಲರದು ಮೆಮೊರೀಸ್ ಇರ್ತವೆ. ನಮ್ಗಿಂತ ಜಾಸ್ತಿ ಆ್ಯಸ್ ಅ ಫಾದರ್ ಆಗಲಿ, ಆ್ಯಸ್ ಹಸ್ಬೆಂಡ್, ಗಂಡಂದು ಅವ್ರು ಭಾಳ ಮಿಸ್ ಮಾಡ್ಕೋದಿರ್ತಾರೆ. ಸೊ ಅದರಿಂದ ನಾನು ಟ್ರೈ ಮಾಡತ್ತೀನಿ, ಆದಷ್ಟು ನಾವು ಇಬ್ಬರು ಟ್ರೈ ಮಾಡತ್ತೀವಿ. ನಾವು ಎಷ್ಟು ಸಾಧ್ಯ ಆಗತ್ತೆ ಲಾಸ್ಟ್ ಅವ್ರಿಗೆ ಸ್ವಲ್ಪ ನಮ್ಮ ಜೊತೆ ಇನ್ವಾಲ್ವ್ ಮಾಡೋದು, ಆ ಕಡೆಗೆ ಕರ್ಕೊಂಡು ಹೋಗೋದು, ಮಾತಾಡೋದು, ಅದು ಟ್ರೈ ಮಾಡತ್ತೀವಿ ಅಷ್ಟೇ. ಮತ್ತು ಯಾರು ಏನೋ ಅನ್ಕೊಳಕ್ಕೆ ಹೋಗ್ಬಿಟ್ರೆ, ಏನೋ ಕಮೆಂಟ್ ಮಾಡೋಕೆ ಹೋಗಿ, ಏನೋ ನನಗೆ ಗೊತ್ತೈತಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಭಾಳ ಮೆಚೂರ್ ಐತಿ, ಅದು ಅರ್ಥ ಮಾಡ್ಕೋದು ನನಗೆ ಗೊತ್ತೈತಿ. ಬಟ್ ಆದರೂ ಕೆಲವೊಬ್ರು ಇರ್ತಾರಲ್ರಿ, ಇಲ್ಲಿ ಇರ್ತಾರಲ್ಲ. ಸೊ ಅದರಿಂದ ಎದಕ್ಕೆ ಆಗತ್ತೆ ಅಂದರೆ, ಹೇಳೋ ನೆಸೆಸಿಟಿ ಇರಲಿಲ್ಲ, ಕ್ಲಾರಿಫಿಕೇಷನ್ ಕೊಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಸ್ಟಿಲ್ ನಮಗೂ ಇಂಥ ಮೂಮೆಂಟ್ ಒಳಗೆ ನಿಮ್ಮ ಒಂದು ಕಮೆಂಟ್ ಇರ್ತಲ್ಲ, ಆ ರೀತಿ ಕಮೆಂಟ್ ಬರ್ತಪ್ಪ, ನಮಗೂ ಭಾಳ ಹರ್ಟ್ ಆಗ್ಬಿಡ್ತೈತಿ. ಸೊ ಅಡ್ವಾನ್ಸ್ ಕ್ಲಿಯರ್ ಮಾಡತ್ತೀನಿ, ಅಥವಾ ಯಾರ ತಲೆಯಾಗ ಐತಿ, ಕೆಲವೊಬ್ರು ಹೇಳ್ತಾರೆ, ಕೆಲವರು ಕಮೆಂಟ್ ಮಾಡಿಲ್ಲ. ಸ್ಟಿಲ್ ಅವ್ರ ತಲೆಗೆ ಇತ್ತಪ್ಪ ಅಂದ್ರೆ ಸ್ವಲ್ಪ ಕ್ಲಿಯರಿಫೈ ಆಗಲಿ ಅಂತ ಹೇಳ್ತೇವೆ ನಾವು ಅಷ್ಟೇ. ಅವ್ರ ಖುಷಿ ಸಲುವಾಗಿ ನಾವು ಮಾಡ್ಲಿಕ್ಕತ್ತಿದ್ರಿ. ನಾವು ಇಷ್ಟು ಖುಷಿಯಾಗಿದ್ದೀವಿ, ಅವ್ರು ಹಿಂಗೆ ಆಗೈತಿ ಮನೆ ಒಳಗೆ, ನೀವು ಎಷ್ಟು ಖುಷಿಯಾಗಿದ್ದೀರಿ ಇಲ್ರಿ. ನಾವು ಎದ್ರ ಸಂಬಂಧ ಅಂತಂದ್ರೆ ಅವ್ರು ಮತ್ತು ಅವರು ಹೊಳ್ಳಿ ರಿಪೀಟ್ ಆಗ್ಬಾರ್ದು. ಏನಪ್ಪ ಅಂತಂದ್ರೆ, ಏನಪ್ಪ ಇಲ್ಲಿಂದ ನೋಡ್ತಿರ್ತಾರಲ್ಲ ನಮಗೆ, ನಾವು ಖುಷಿಯಾಗಿರೋದು ಅವ್ರು ಬೇಯಿಸ್ತಿರ್ತಾರೆ. ನಾವು ದುಃಖ ಆಗಿದ್ರೆ ಅವರು ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ, ಹೌದಾ? ಯಾವುದೇ ಪೇರೆಂಟ್ಸ್ ಆಗಲಿ ಅವ್ರ ಮಕ್ಕಳು ಚಲೋ ಇರಬೇಕು, ಖುಷಿಯಾಗಿರ್ಬೇಕಂತ ಐತಿ. ಲಾಸ್ಟ್ವರೆಗೂ ಅವ್ರು ಹೋಗ್ಬೇಕಾದ್ರೆ ಅದು ಅಂದರೆ ಇವ್ರಿಬ್ರು ಎಲ್ಲರಿಗೂ ಚಲೋ ಇಟ್ಟು ಖುಷಿಯಾಗಿರು, ಯಾವುದು ತ್ರಾಸ ಕೊಡಕ್ಕೆ ಹೋಗೋಣ ಅಂತ ಹೇಳೇ ಹೋದ್ರೆ. ಈಗ ಅವ್ರ ಇದು ಅಷ್ಟ ಇದು ಮಾಡ್ಕೊಂಡ್ರೆ, ನಾವು ದುಃಖ ಒಳಗಿದ್ದೀವಿ, ಇದು ಮಾಡ್ಕೊಂಡು ಕೂತೀವಿ ಅಂದರೆ ಅವ್ರಿಗೂ ದುಃಖ ಆಗುತ್ತೆ. ಸೊ ಅದೇ ಹೇಳ್ತಾರೆ, ಜೀವನ ಯಾರು ಸಲುವಾಗೂ ನಿಲ್ಲೋದಿಲ್ಲ, ಯಾರೇ ಇರಲಿ. ಅದು ಇವತ್ತು ಹೋಗ್ತಿರ್ತೈತೆ, ಹಂಗೆ ಹೋಗ್ತಿರ್ತೈತಿ, ನಾವು ಹಂಗೆ ಹೋಗ್ಬೇಕು.
ಆದ್ರೆ ಪ್ರತಿಯೊಂದು ಮೂಮೆಂಟ್ಗೂ ಅವ್ರಿಗೆ ಮಿಸ್ ಮಾಡ್ಕೊತಿರ್ತೀವಿ, ಪ್ರತಿಯೊಂದು ಮೂಮೆಂಟ್ ಅವ್ರಿಗೆ ಮಿಸ್ ಮಾಡ್ತಿರ್ತೀವಿ. ಅದು ಕೊನೆವರೆಗೂ ನಾವು ಮಿಸ್ ಮಾಡ್ತೀವಿ ಪ್ರತಿಯೊಂದು ವಿಷಯ. ಈಗ ನಾವು ಹೋಗ್ಬೇಕಾದ್ರೆ ಅಂದ್ಕೊಂಡ್ವಿ ಅವರಿದ್ರೆ ಚೆನ್ನಾಗಿರುತ್ತೆ, ಅವ್ರ ಜೊತೆ ಲಾಸ್ಟ್ ಟೈಮ್ ಟ್ರಿಪ್ ಮಾಡಿದೀವಿ, ಎಲ್ಲ ಮಾತಾಡ್ಕೋತ ಬಂದೀವಿ ನಾವು. ಅದೇ ಇದ್ರ ಜೊತೆ ಸ್ವಲ್ಪ ನಕ್ಕೋತಿದ್ವಿ ಅಂದ್ರೆ ಅವ್ರಿಗೂ ನಮಗೆ ಒಂದು ಸ್ವಲ್ಪ ಚಲೋ ಅನಿಸುತ್ತೆ ಅಷ್ಟೇ. ಹೇಳಿಸ ಕೊಡೋ ಅವಶ್ಯಕತೆ ಇರಲಿಲ್ಲ, ಬಟ್ ಸ್ಟಿಲ್ ಹೇಳ್ಬೇಕು ಅನಿಸುತ್ತೆ. ಎಲ್ಲ ಕೆಲವೊಬ್ರು ಇರ್ತಾರ ಮೈಂಡೆಡ್, ಎಲ್ಲ ವಿಚಾರ ಮಾಡ್ಕೋತಿರ್ತಾರೆ, ಕೆಲವೊಬ್ರು ಕಮೆಂಟ್ ಹಾಕ್ತಿರ್ತಾರೆ. ಈಗಿನ ಮತ್ತು ದಿವ್ಸಗಳು ಇರ್ತಾವ್ರಿ, ಎದಕ್ಕೆ ಮಾಡಿರ್ತಾರ ದಿವ್ಸಗಳು 3 ದಿನ 10 ದಿನ 11 ದಿನ, ಇದೆಲ್ಲ ಶಾಸ್ತ್ರ ಇದ್ರ ಸಲುವಾಗಿ ಇರ್ತಾವ್ರಿ. ನೀವು ಎಂಥದ್ದು ಇರಲಿ ಮನುಷ್ಯ 3ನೇ ದಿವ್ಸ ಮಟ್ಟ ಅವ್ ಮತ್ತೆ ಇದಾಗ್ಬಿಡ್ತಾನ ಅವ ಮನುಷ್ಯ, ಅಂದ್ರೆ ಮುಂದುವರೆಗೆ ಚಲೋ ಮಾಡ್ಬಿಡ್ತಾನೆ. ಹೌದಮ್ಮ ಅಂತೇಳಿ. ಯಾಕಂದ್ರೆ ದುಃಖ ಏನಿರ್ತಲ್ಲ ಅದು 3 ದಿವ್ಸ ಮಟ್ಟ ಎಲ್ಲರೂ ಮಾತಾಡಿಸ್ತಾರ ಅಳಿಸ್ತಾರ, ಎಲ್ಲ ದುಃಖ ಏನಿರ್ತಲ್ಲ ಮನುಷ್ಯ ಎಲ್ಲ ಹೋಗ್ಬಿಟ್ರಿ. ಅದ್ರ ಸಲುವಾಗಿ ಇವೆಲ್ಲ ಶಾಸ್ತ್ರ ಇರೋದು. ಇವಾಗ ಅಜ್ಜಿಯರ್ ಸ್ನಾನ ಮಾಡಕ್ಕೆ ಹೋಗ್ಯಾರ, ನೆಕ್ಸ್ಟ್ ಇವನ್ ಸ್ನಾನ, ಅದಾದ ನಂತರ ನಾಷ್ಟ ಮಾಡಿ ಹೋಗ್ಬಿಡ್ತೀವಿ ಮನೆಗೆ. ಇಲ್ಲಿಂದ ಒಂದು ತಾಸು 1.5 ತಾಸು ಬೇಕಾಗತ್ತೆ ರೀ. ನೋಡ್ಕೊಳ್ತೀರಿ ಅಂದ್ರೆ ಇಡ್ತೀನಿ ನಾನು. ಎಸ್ ಗೈಸ್, ಆಯ್ತು ರೀ, ಇವತ್ತು ಆಲ್ಮಟ್ಟಿ ಡೇ ಮುಗೀತು. ನಮ್ಮದು ಹೋಟೆಲ್ ಅಲ್ಲಿತ್ತು. ಬಾಯ್ ಬಾಯ್ ಬಾಲ್ಕನಿ. ಮತ್ತು ಯಾವಾಗಾರ ಸಿಗೋಣಂತ ಈ ಪ್ಲೇಸಿಗೆ. ಈಗ ನಾಷ್ಟ ಮಾಡೋಕೆ ಹೊರಗೆ ಬಂದೀವಿ. ನಾಷ್ಟ ಮಾಡಿ ನಮ್ಮ ಮನೆಗೆ ಹೋಗೋದು ಇವಾಗ. ಚಲೋ ಅಲ್ಲೇ ಹೋಗೋಣ ಅಷ್ಟೇ, ಇಲ್ಲೇ ಮಾಡೋಣ. ಅಜ್ಜಿ ಕೂತಾರ. ಹಾಂ, ಎಲ್ಲರೂ ತಿನ್ನೋದ್ರೊಳಗೆ ಬಿಸಿ ಇದ್ದೀವಿ. ಇಡ್ಲಿ ಎಷ್ಟೈತ್ರಿ, ಇಡ್ಲಿ ತೊಗೊಂಡು ಅಜ್ಜಿ ಆರಾಮ್ ಸೊಕಾಸ್ ತಿನ್ನತ್ತಾರ. ತಿನ್ಬೇಕು. ಚಮಚ ಭಾಳ ದೊಡ್ಡದು ಬ್ಯಾಗ್. ಹೌದು, ಬಾಯಾಗ ಕೈಲಿ ತಿನ್ನಿರಲಿ ನಡೀತೈತಿ. ಇಲ್ಲಪ್ಪ ಅಂದ್ರೆ ಕೈಲಿ ತಿಂದ್ಬಿಡು. ಫಸ್ಟ್ ನಿಮಗೆ ತೋರಿಸಿರಲ್ಲ ರೀ ಎಂಟ್ರೆನ್ಸ್ ಹೆಂಗೈತಿ ಅಂತ. ಎಂಟ್ರೆನ್ಸ್ ಹಿಂಗೈತಿ. ನಾಷ್ಟ ಆತ, ಇಡ್ಲಿ ಅಷ್ಟೇ ಐತಿ. ನಾನು ದೋಸೆ ತಿನ್ಬೇಕಂತ ಅಂದ್ಕೊಂಡಿದ್ದೆ, ದೋಸೆ ಇರ್ತೈತೆ ಅಂದ್ಕೊಂಡಿದ್ದೆ, ದೋಸೆ ಇರಲಿಲ್ಲ. ಬರೀ ಇಡ್ಲಿ ವಡ ಉಪ್ಮಾ ಇತ್ತು. ಉಪ್ಮಾ ಹತ್ರ ನಮ್ಮ ಮನ್ಯಾಗ ಫಿಕ್ಸ್ ಐತ್ರಿಪ್ಪ. ನಮ್ಮ ಮನ್ಯಾಗ ನಟ್ಟು ಬೆಸ್ಟ್ ಯಾರು ಉಪ್ಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇದು ಹೊರಗೆ ತಿಂದ್ರೆ ಟೇಸ್ಟ್ ಆಗ್ತದಿಲ್ಲ ಅಂಥೇಳಿ ಇಡ್ಲಿ ತೊಗೊಂಡೆ. ಈಗ ನಟ್ಟು ತೊಗೊಂಡತ್ತ ಸೀದಾಗಿ ಡೈರೆಕ್ಟ್ ಬಿಜಾಪುರಕ್ಕೆ. ಚಲೋ ಐತ್ರಿ. ಗಾಡಿ ಇರ್ಬೇಕು ನೋಡ್ರಿ ಕೈಯಾಗ. ಗಾಡಿ ಇದ್ರೆ ಭಾಳ ಫಾಯ್ದೆ ಆಗತ್ತೆ. ಟ್ರೈನ್ಗೆ ಆಟೋ ಬಸ್ ಹಿಡ್ಕೊಂಡು ಬಂದಿದ್ದೆ ಅಂದ್ರೆ ಆಗ್ಲಾರ್ದು ಇಂಥವೆಲ್ಲ. ನೀನೇ ಬಿದ್ದಿತ್ತು ಅಂದ್ಕೊಂಡಿರಲಿಲ್ಲ ನಾನು. ನೀನು ಕೈ ಜಾರ್ಲಿ ನಡೀತೈತಿ. ನೋಡ್ರಿ ಪ್ರಾಪರ್ಟಿ ನೋಡ್ರಿ ಮಸ್ತ್ ಇತ್ತಲ್ಲ. ಇದು ಗಿಚ್ಚೈತಿ, ಹೆಡ್ ದೊಡ್ಡದೈತಿ, ಜಬರ್ದಸ್ತ್ ಅನ್ಸತ್ತಿರೋದು. ನಿಮ್ಮ ಹೊರಗಿನ ತೋರಿಸಿಲ್ಲ ಅಂದರೆ ಯಾವುದ್ರ ಕಡೆ. ಎಸ್, ಇದು ಆ್ಯಕ್ಚುಲಿ ಪ್ರಾಪರ್ಟಿ ರೀ. ಹೋಟೆಲ್ ಮಯೂರ್ ಕೃಪಾ. ಮಸ್ತ್ ಐತಿ ಹೋಟೆಲ್. ಪ್ರಾಪರ್ಟಿ ಮಾತ್ರ ಗಿಚ್ಚೈತಿ ರೀ. ಎಷ್ಟು ಭಾರಿ ಇತ್ತಲ್ಲ ಹತ್ತೀನಿ. ಇದು ಮೋಸ್ಟ್ಲಿ ನನಗೆ ಅದಾಗ ಗೊತ್ತಾಗ್ಲೈತಿ. ಇದು ಕರ್ನಾಟಕದ ಇತ್ತು, ಇನ್ನು ಪ್ರೈವೇಟ್ ಇತ್ತು ಗೊತ್ತಾಗ್ಲಾಗೈತಿ. ಬಟ್ ಎಷ್ಟು ದೊಡ್ಡದೈತಿ ರೀ ಇದು. ಅಲ್ಲಿದ್ದು ರೀ. ಈಗ ಇಲ್ಲಿ ಬಂದಿವಿ ರೀ, ಕೆಳಗಿಂದ ಬಂದಿವಿ. ಇಲ್ಲಿ ಡ್ಯಾಮ್ ಕಾಣುತ್ತೆ ನೋಡಿ. ಏನೇ ಹೇಳ್ರಿ, ಪ್ರಾಪರ್ಟಿ ಮಾತ್ರ ಮಸ್ತ್ ಐತಿ. ಅಷ್ಟು ರೊಕ್ಕ ಹಾಕಿದ್ದು ಬರ್ತನ ಬೇಜಾರಿಲ್ಲ. ಹೌದಿಲ್ಲ, ಚಲೋ ಅನ್ನಿಸ್ತು. ನಾ ಯಾಕೆ ಸುಮ್ಮನೆ ಇಟ್ಟು ಅದಕ್ಕೆ ಬರ್ಬೇಕಪ್ಪ ಅಂತ ಅನ್ಕೊಂಡಿದ್ದೆ. ಬಟ್ ಬರ್ತೈತಿ, ಚಲೋ ಐತಿ. ಹಿಂಗೆ ನಾನು ಬೈಕ್ನಾಗ ಹೋಗೋದಂತ ಭಾಳ ಆಸೆ ಐತ್ರಿಪ್ಪ. ಏನು ಮಾಡೋದು, ಯಾವಾಗ ಹೋಗೋದು ಏನೋ. ಛೇ, ನಾವು ಭಾಳ ಲದಾಖಿದಾಗ ಹೋಗ್ಬೇಕಂತ ಭಾಳ ಅನ್ಕೊಂಡಿದ್ದೆ. ಹೋಗೋ ನಾಳೆ. ಈಗ ಥಂಡಿ ದಿನದಾಗ ಮಸ್ತ್ ಇರುತ್ತೆ. ಈಗ ಹೋಗ್ಬೇಕು. ಈಗ ಹೋಗೋಣ ನೋಡ್ರಿ. ಅಂಥ ಗಾಡಿ ಬೇಕು ಮೊದಲು. ಅಂಥ ಗಾಡಿ ಬೇಕು ಮೊದಲು. ಅಂಥ ಗಾಡಿ ತಗೋ, ಆಮೇಲೆ ಹೋಗೋಣ. ಮೊದಲು ಗಾಡಿ ತಗೋ. ಸಲುವಾಗಿ ಏನು ಕೊಡಕ್ಕಾಗೋದಿಲ್ಲ. ಕೊಡಕ್ಕಾಗತ್ತ. ಹೇಳ್ತಾಳ್ರಿ, ನಾನು ಒಟ್ಟ ಕೊಡಕ್ಕೆ ಬರೋದಿಲ್ಲ. ತ ಹಿಂದೆ ಕೊಡಕ್ ಬರುತ್ತೆ. ಸಾಕ್ಲಿಪ್ಪ, ಬೆನ್ನುಸ್ತಿ ಅನ್ನಿಸ್ತಾ ಅನ್ನೋದು ಕೊಡ್ತಿ. ಇಲ್ಲ ನೋವುದಿಲ್ರಿ. ಗಾಡಿ ಚಲೋ ಇರ್ಬೇಕ್ರಿ. ಹಿಂಗೆ ಇದೈತ್ಲ ಇಂಥ ಗಾಡಿ ಹೋಯ್ತಲ್ಲ ಈಗ, ಹಂಗೆ ಗಾಡಿ ಇದ್ರೆ ಕೂಡಾಕ್ ಬರುತ್ತೆ. ನಿಂದು ಪಲ್ಸರ್ ಏನೈತಿ ಅದು ಹಿಂಗೆ ಒಂದು ಮತ್ತೆ ಅದಕ್ಕೆ ಹೇಳ್ತು ಪಲ್ಸರ್ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಹೋಗ್ಬೇಕತ್ತೈತಿ, ಭಾಳ ಐತಿ. ಲದಾಖಿದಾಗ ಅಡ್ಡಾಡ್ಬೇಕತ್ತೈತಿ. ಒಂದು ಸಲರೇ ಲದಾಖ್ ಹೋಗ್ಬೇಕತ್ತೈತ್ರಿ. ಕಡಿಕ್ ಇಲ್ಲಿಂದ ಗಾಡಿ ತೊಗೊಂಡು ಹೋಗಿಲ್ಲ ಅಂದ್ರೆ ಅಲ್ಲೇ ಹೋಗಿ ಗಾಡಿ ಬ್ಯಾಗ ಲದಾಖ್ ಹೋಗ್ಬೇಕತ್ತೈತಿ. ಲದಾಖ್ ಹತ್ರ ಹೋಗಿದ್ದೀವ್ರಿ. ಅಂದ್ರೆ ಮನಾಲಿ ಕಸೋಲ್ ಇಲ್ಲಿ ಮಟ್ಟ ಹೋಗಿದ್ವಿ. ಇನ್ನೂ ಸ್ವಲ್ಪ ಹೋದ್ರೆ ಅಲ್ಲಿ ಲದಾಖ್ ಬರ್ತಿತ್ತು ಅಲ್ಲ. ಒಂದ್ಸಲ ಫುಲ್ ಟೈಮ್ ತಕ್ಕೊಂಡು 15 ದಿವಸ ಹೋಗ್ಬೇಕ್ರಿ. ಅದೇ ಹೋಗೋದು ಮಾತ್ರ ಪಕ್ಕ. ಯಾವಾಗ ಆಗತ್ತ ಗೊತ್ತಿಲ್ಲ. ಈಗ ಹೋದ್ಲಿರಿ. ಇಲ್ಲೇ ಮಾರ್ಕೆಟ್ ಮಾಡ್ಕೊಂಡು ಬಂದ್ಲ. ದಾರ್ಯಾಗ ಹೊಂಟಿದ್ದೀವಿ. ಅಲ್ಲೇ ಮಾರ್ಕೆಟ್ ಇತ್ತ. ಏನು ಮಾರ್ಕೆಟಿಂಗ್ ಸ್ಕಿಲ್ ಐತ್ರಿ ಹೇಳ್ತೀನಿ. ಏನು ಮಾರ್ಕೆಟಿಂಗ್ ಸ್ಕಿಲ್ ಐತಿ. 15 ರೂಪಾಯಿಗೆ ಎರಡತ್ತಾರ. 15 ರೂಪಾಯಿಗೆ ಎರಡು ಮಾಡ್ಕೊಡ್ರಿ ನೋಡತ್ತ. 20 ರೂಪಾಯಿಗೆ 20 ರೂಪಾಯಿ ಅಲ್ಲ, ಅವ್ರು ಅಂತಿರ್ತಾರೆ 15 ರೂಪಾಯಿ ಎರಡು. 15 ರೂಪಾಯಿ ಎರಡು ಮಾಡ್ತಾರೆ. ಮತ್ತೆ ಅವನು ಅದೇ ಅನ್ನತಾನೆ. 15 ರೂಪಾಯಿ ಎರಡು, 20 ರೂಪಾಯಿಗೆ 3 ಅಂತ ಅನ್ನತ್ತಾರ. ಈಕೆ 15 ರೂಪಾಯಿ ಎರಡು ಮಾಡ ಮನ್ನಗಂಡ ಸ್ಕಿಲ್ ಅಲ್ಲಿ ಚಿನಿ. ನೋಡ್ರಿ
ನೋಡಿದ್ರಿ ಸಿಂಪಲ್ ಪಾಪಡ್ದು ಅನಿಸ್ತೈತಿ. ಯಾಕೆ ಲೇಟ್ ಅನಿಸ್ತಿ? ಸಿಂಪಲ್ ಬಂದಿದ್ರಿ ಬಂದು ಪಾಪಡ್ದು ಅನಿಸ್ತೈತಿ. ಅಯ್ಯೋ ಕರ್ಮಪ್ಪ. ಏನು ಮಾಡತ್ತೆ ಹೇಳ ನೋಡಮ್ಮ. ಬಜ್ಜಿ ಮೇಕಿಂಗ್ ಬಜ್ಜಿ. ಮೇಕಿಂಗ್ ಬಜ್ಜಿ ಆ್ಯಂಡ್ ಕುರುಡ್ಗಿ ತಳ ಕುರುಡ್ಗಿ ತಳ ಕರೆ ಆತವ. ಇದ್ರೊಳಗೆ ಏನು ಮಾಡಿದ್ದೀನಿ? ಹೌದವ ಏನು ಮಾಡ್ಯಾರ ಅಜ್ಜಿ ಏನೋ ಮಾಡಿರ್ಬೇಕ್ರಿ. ಯಾವ ಪಲ್ಯ ಮಾಡಿ ಇವತ್ತು? ಬದಿಕೆ ನಾವಲ್ಲೇ ಮಾಡ್ಬೇಕಿಲ್ಲ. ಇಲ್ಲ ಏನೂ ಇಲ್ಲ. ಬದ್ನಿಕಾಯಿ ಇಷ್ಟ ಆಗೋದಿಲ್ಲ ಅಂತೇಳಿ. ಅಪ್ಪ ದೇವ್ರಿಗೆ ಇಷ್ಟ ಆಗತ್ತ. ದೇವರಿಗೆ ಬದ್ನಿಕಾಯಿ ಇಷ್ಟ ಆಗಲ್ಲ. ನೀವು ದೇವ್ರಿಗೆ ಬದ್ನಿಕಾಯಿ ಮಾಡಿ 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 ಇಷ್ಟ ಪಡ್ತೀರಿ. ಆ ದೇವರಿಗೆ ಬದ್ನಿಕಾಯಿ ಇಷ್ಟ ಆಗುತ್ತೆ? ಚಾನ್ಸ್ ಇಲ್ಲ. ಪಕ್ಕ ಹೇಳ್ತೀನಿ, ಎಲ್ಲರೂ ಬದ್ನಿಕಾಯಿ ತಿನ್ನಿಸ್ತಾರೆ ದೇವರಿಗೆ. ಆ ದೇವ್ರಿಗೂ ಸಾಕಾಗಿರ್ತೈತಿ. ಇವು ಏನು ಗಡಿಬಿಟ್ಟು ಮಾರೇ ಬದ್ನಿಕಾಯಿ ಮಾಡ್ದವ ಆತರ ದೇವ್ರಿಗೆ ಏನು ಇಷ್ಟ ಇಲ್ಲ. ತಮಗೆ ಮಾಡಕ್ಕೆ ಈಸಿ ಆಗಿರುತ್ತೆ ಮಾಡ್ತಾವ್ರಿ. ಈಸಿಲಿ ಸಿಗ್ತೈತಿ ಮತ್ತು ಮಾಡಕ್ಕೆ ಈಸಿ ಆಗಿರುತ್ತೆ ಮಾಡ್ತಾರೆ ಬದ್ನಿಕಾಯಿ. ದೇವ್ರಿಗೂ ಬೇರೆ ಬೇರೆ ಇಷ್ಟ ಆಗುತ್ತೆ. ದೇವ್ರಿಗೂ ನೀರು ದಿವಸ ಯಾಕೆ ಮಾರ್ಗಗಳು ಮತ್ತು ಖುಷಿ ಆಗ್ತದೆ. ದೇವ್ರು ಮಂಗೆ ಜಲ್ದಿ ಆಶೀರ್ವಾದ ಕೊಡ್ತಿದ್ದ. ಅಂಗಡಿ ಇಕ್ಕಿ ಒಬ್ಬ ಪನ್ನೀರ್ ಮಾಡ್ತಾರೆ. ಎಲ್ಲರೂ ಬರೀ ಬದ್ನಿಕಾಯಿ ಮಾಡ್ತಾರೆ ಪಾಪ ದೇವ್ರಿಗೆ. ದೇವ್ರ ಹೆಸರು ಹೇಳೋದು ಮತ್ತೆ ನಿಮ್ಮ ಬರ್ಲಿಲ್ವಾ? ಹೋಳಿಗೆ ಮೊನ್ನೆ ಮಾಡಿದ್ವಿ. ಹೋಳಿಗೆ ಇಟ್ಟು ಗಿಚ್ಚು ಮಾಡಿದ್ಲ. ನಗಡ್ ಹೋಳಿಗೆ ಮಾಡಿದ್ಲ. ಒಂದು ಹೋಳಿಗೆ ತಿಂದ್ರೆ 5 ಹೋಳಿಗೆ ತಿಂದಂಗೆ ಹಾಕಿದ್ರಿ. ನಮಗೆ ತಪ್ಪು ಕಲಿಯಾಕತ್ತಾಳ್ರಿ ಹುಡುಗಿ. ಇನ್ನೂ ಹೋಳಿಗೆ ಇನ್ನೂ 8 ವರ್ಷ ತಗೋತಾಳೆ. ಯಾರಿಗೆ ಗೊತ್ತು ಕಲಿಯಾಕ. ಚಪಾತಿ ಇನ್ನೂ ಕಲ್ಕೋತಿದ್ದಾವ. ಬೇಸಕ್ ಬರೋದು ಅದು ಚಪಾತಿ ಸರಿ ಇದ್ದಿದ್ದಿಲ್ಲ ಅಂತ ಹೇಳಿ ಅದಕ್ಕೆ ಹಾಗಾಗಿ ಹಿಟ್ಟು ಸರಿ ಇರ್ಲಿಲ್ರಿ. ಹಿಟ್ಟು ಸರಿ ಇದ್ದಾಗ ಗ್ಯಾಸ್ ಸರಿ ಇರಲಿಲ್ಲ. ಗ್ಯಾಸ್ ಸರಿ ಇದ್ದಾಗ ತವಾ ಸರಿ ಇರುದಿಲ್ಲ. ತವಾ ಸರಿ ಇದ್ದಾಗ ಸರಿನೇ ಇಲ್ಲ. ಇದರರ್ಥ ನಮ್ಮ ಮನೆ ಒಟ್ಟ ಚಪಾತಿ ಸರಿಯಾಗಿ ಆಗುದಿಲ್ಲ ಅಂದಂಗ. ಯಾಕೆ ನಮ್ಮ ಮನೆ ತವಾ ಸರಿ ಇಲ್ಲ. ಹುಂಚಿನಿ ಕರೆಕ್ಟ್. ಈಗಿಂದೇನೋ ತಪ್ಪಿಲ್ರಿ. ಎಲ್ಲ ಬರ್ತೈತಿ ಮಾಡಕ್ಕೆ. ಮನೆ ಮಾಡಂಗಿಲ್ಲ ಏನಿರಲಿ. ಕಬ್ಬಿಗೆ ಬಿಚ್ಚಿದ್ರೆ ಇಷ್ಟು ಬಂದ್ರೆ ಕೂದಲು ಬಟ್ ಆದ್ರೂ ಸ್ಟಿಲ್ ಬೇಡ. ಅಸಹ್ಯ ಅಂತಲ್ಲ ಅದೊಂಥರ ಎಲ್ಲಿ ಇದು ಕೊಡು. ಮತ್ತು ಬಜ್ಜಿ ದೇವ್ರಿಗೆ ಇಟ್ಟಿಟ್ಟ ಮಾಡೀನಿ. ಉಪ್ಪು ಹಾಕ್ಲೇನ ಬರಬರಿ ಐತೆ ಸ್ವಲ್ಪ ಹಚ್ಚಾವ. ಅದ್ರ ತವಾದ ಕರೆದಿದ್ದೆ. ನಾನು ಹೋಳಿಗೆ ನೋಡಿ ರೇಟ್ ಮಸ್ತ್ ಮಾಡೋ ಅಜ್ಜಿಯರ್ ಮಾಡ್ಯಾರ ಹೋಳಿಗೆ. ಅವ್ರಿಗೆ ತಿನ್ನೋಕ ಅವರು ಹಂಗೆ ಓನ್ಲಿ ಒನ್ ಹೋಳಿಗೆ. ಚಪಾತಿ ಮಾಡಿಲ್ಲ. ಹೌದಾ? ದೆನ್ ಗಿವ್ ಇಟ್ ಟು. ಎರಡು ಏನು ಮಾಡಕ್ಕೆ ಬರ್ತೈತಿ? ಎಸ್ ಒಟ್ಟು ಹೋಳಿಗೆ. ಇವೆಲ್ಲ ಐತಂದ ಇವು ಕಪ್ಪಡಿ ಇವು ತಮ್ಮಕ್ಕೆ ಅವಾಗ. ಹಂಗಂದ್ರೆ ಸ್ವಲ್ಪ ಕೊಡು. ಇದು ಏನು ಪಲ್ಯ ನನಗೆ ಇದ್ರ ಜೊತೆ ಮತ್ತು ಪಲ್ಯ ಹೋಳಿಗೆ ಜೊತೆ ಪಲ್ಯ ತಿಂತಾರ ಸಾಕಿರ್ತಾರ. ಹೌದಾ? ಸ್ವಲ್ಪ ಕೊಡಪ್ಪ ನನಗೆ. ನನ್ನ ಫೇವ್ರೇಟ್ ಹೇಳ್ತೀನಿ ನೋಡ್ರಿ. ನನ್ನ ಫೇವ್ರೇಟ್ ಇವ್ರಿಗೆ ಸಂಡಿಗೆ ಇಟ್ಟು ಮಸ್ತ್ ಇರ್ತಾವಲ್ರಿ. ಹೋಗ್ತೀನಿ. ಹೇಳ್ರಿ ನಾ ಜಿಮ್ಮಿಗೆ ಹೊಂಟ್ರೆ ಅಟ್ಟ ಡಯಟ್ ನಂದು. ಜಿಮ್ ಬಿಟ್ಟೆ ಅಂದ್ರೆ ಡಯಟ್ ಎಲ್ಲ ಹೋದಂಗೆ. ಜಿಮ್ಮಿಗೆ ಹೋಗ್ಬೇಕು ಅಂದಂಗೆ ಹಾಕ್ಲಿ. ಜಿಮ್ಮಿಗೆ ಹೋಗ್ಬೇಕು ರೀ. ಹೋಗು ಹಾಲು ನಿಂಗೆ ಗರಂ ಇದ್ದಿದ್ಬೇಕು ಹಂಗೆ ಇದ್ದಿದ್ಬೇಕು. ನಾರ್ಮಲ್ ಹಾಲು ಕೊಡು ನಡೀತೈತಿ. ಎಸ್ ನೋಡ್ರಿ ಇವತ್ತು ನಮ್ಮ ಊಟಕ್ಕೆ ಏನೈತಿ? ಊಟಕ್ಕೆ ಹೋಳಿಗೆ, ಬದ್ನಿಕಾಯಿ ಪಲ್ಯ, ಬಜ್ಜಿ, ಪಾಪಡ, ಸಂಡಿಗೆ ಮಸ್ತ್ ಊಟ ನೋಡ್ರಿ.